ಫೈನಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಜಡ್ಜಸ್ ಯಾರು ಅಂತ ಕಲರ್ಸ್ ಕನ್ನಡದವರು ರಿವೀಲ್ ಮಾಡಾಯಿತು. ಅಷ್ಟೇ ಅಲ್ಲ, ಬಿಗ್ ಬಾಸ್ ಶೋ ಶುರು ಆಗುವಂಥ ದಿನಾಂಕ ಕೂಡ ತಿಳಿದು ಬರ್ತಾ ಇದೆ. ಮೊದಲೊಂದು ವಿಡಿಯೋದಲ್ಲಿ ಹೇಳಿದೆ ಕಿಚ್ಚ ಸುದೀಪ್ ಸರ್ ಅವರು ಅಗ್ನಿ ಪರೀಕ್ಷೆಯಲ್ಲಿ ಇರೋದಿಲ್ಲ ಅಂತ. ಹೌದು, ಹಾಗೇ ಆಗಿದೆ. ಯಾಕಂದರೆ ತೆಲುಗುನಲ್ಲಿ ಕಳೆದ ವರ್ಷವೇ ಅಗ್ನಿ ಪರೀಕ್ಷೆ ಎಂಬ ಶೋ ನಡೆದಿದೆ. ಅದರಲ್ಲಿ ತೆಲುಗು ಬಿಗ್ ಬಾಸ್ ನಡೆಸುವಂತಹ ನಾಗಾರ್ಜುನ ಸರ್ ಅವರು ಇರಲಿಲ್ಲ. ಹಾಗಾಗಿ ಯಾವುದೇ ರೀತಿಯಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಕೂಡ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಇರೋದಿಲ್ಲ. ಮಾಜಿ ಸ್ಪರ್ಧಿಗಳೇ ಇಲ್ಲಿ 4 ಜಡ್ಜಸ್, ಅದೇ ಮಾಜಿ ಸ್ಪರ್ಧೆಯೇ ಇಲ್ಲಿ ಯಾಂಕರ್ ಆಗಿ ಕೂಡ ಇದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಎಲ್ಲವನ್ನ ನೋಡೋಣ. ಆದರೆ ತುಂಬ ಜನ ಸೀಸನ್ 12ರ ವಿನ್ನರ್ ಗಿಲ್ಲಿ ಅವರನ್ನ ಜಡ್ಜ್ ಆಗಿ ಬರ್ತಾರೆ ಅಂತ ಅನ್ಕೊಂಡಿದ್ವಿ. ಆದರೆ ಅದು ನಡೆದಿಲ್ಲ. ಜಡ್ಜ್ ಆಗಿ ಆಗಲಿ ಯಾಂಕರ್ ಆಗಿಯೂ ಅವರು ಈ ಅಗ್ನಿ ಪರೀಕ್ಷೆಯಲ್ಲಿ ಇರೋದಿಲ್ಲ. ಆದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಗೆಸ್ಟ್ ಆಗಿ ಬರಬಹುದಾದಂಥ ಚಾನ್ಸಸ್ ಇದ್ದಾವೆ. ಯಾಕಂದರೆ ಯಾವುದೇ ಕಾರ್ಯಕ್ರಮ ನಡೆಸ್ತಿರ್ಬೇಕಾದ್ರೆ ಸೆಲೆಬ್ರಿಟಿಗಳನ್ನ ಗೆಸ್ಟ್ ಆಗಿ ಬರೋದು ಕಾಮನ್ ಆಗಿದೆ. ಹಾಗೆ ಇಲ್ಲಿಯವರು ಕೂಡ ಗೆಸ್ಟ್ ಆಗಿ ಬಂದರೂ ಬರ್ಬೋದು. ಆದರೆ ಆಗಸ್ಟ್ 16ಕ್ಕೆ ಅಗ್ನಿ ಪರೀಕ್ಷೆ ಶುರುವಾಗಲಿದೆ. ಕೇವಲ 8 ದಿನಗಳಷ್ಟೇ ಬಾಕಿ ಇದ್ದಾವೆ. ಕಾದು ನೋಡೋಣ ಏನಾಗ್ಬೋದು ಅಂತ. ಇನ್ನು ಬಿಗ್ ಬಾಸ್ ಶುರು ಆಗೋದು ಯಾವಾಗ ಎಂಬ ಡೇಟ್ ಕೂಡ ತಿಳಿದು ಬರ್ತಾ ಇದೆ. ಎಲ್ಲವನ್ನು ನೋಡೋಣ. ಅದಕ್ಕೂ ಮೊದಲು ಇನ್ನೂ ಯಾರಾದರೂ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ. ಈ ಒಂದು ವಿಡಿಯೋ ಹೆಚ್ಚಿನ ಜನರಲ್ಲಿ ತಲುಪಲಿ. ಹೌದು, ಮೊದಲೊಂದು ವಿಡಿಯೋದಲ್ಲಿ ತಿಳಿಸೋಕೆ ಪ್ರಯತ್ನವನ್ನು ಮಾಡಿದೆ. ಸಂಗೀತ ಶೃಂಗೇರಿ ಅವರು, ವಿನಯ್ ಗೌಡ ಅವರು ಮತ್ತು ಶ್ರುತಿ ಮೇಡಮ್ ಅವರು ಬರ್ತಿದ್ದಾರೆ ಅಂತ. ಹಾಗೆ ಆಗಿದೆ. ಅಷ್ಟೇ ಅಲ್ಲ, 4ನೇ ಜಡ್ಜ್ ಆಗಿ ಚಂದನ್ ಶೆಟ್ಟಿ ಅವರು ಕೂಡ ಬರ್ತಿದ್ದಾರೆ. ಇವರ ಜೊತೆ ಯಾಂಕರ್ ಆಗಿ ನಿರಂಜನ್ ದೇಶಪಾಂಡೆ ಕೂಡ ಇದ್ದಾರೆ. ಈ ಬಾರಿ ಮಜಾ ಬೇರೆನೇ ಆಗಲಿದೆ. ಯಾಕಂದರೆ 1 ಶೋ ಬೇಗನೆ ಶುರು ಆಗ್ತಿದೆ, 2 6 ಭಾಷೆಗಳಲ್ಲಿ ಒಮ್ಮೆಲೆ ಶೋ ಶುರು ಆಗ್ತಿದೆ. ಆದರೆ ಅಗ್ನಿ ಪರೀಕ್ಷೆ ಎಂಬ ಸಾಮಾನ್ಯ ಜನರನ್ನ ಬಿಗ್ ಬಾಸ್ ದೊಡ್ಡ ಮನೆಗೆ ಸೆಲೆಕ್ಟ್ ಮಾಡುವಂಥ ಶೋನ ಡೇಟ್ ಬೇರೆ ಆಗ್ಬೋದು. ತೆಲುಗುನಲ್ಲಿ 15 ಅಂತ ತೋರಿಸ್ತಿದೆ, ಕನ್ನಡದಲ್ಲಿ 16 ಅಂತ ಇದೆ. ಆದರೆ ಏನಾಗ್ಬೋದು ಅಂತ ಕಾದು ನೋಡಬೇಕು. ಇನ್ನೊಂದು ವಿಷಯಪ್ಪ ಅಂದರೆ, ಕಳೆದ ಬಾರಿ ಬಿಗ್ ಬಾಸ್ ತೆಲುಗುವಲ್ಲಿ ನಡೆದ ಅಗ್ನಿ ಪರೀಕ್ಷೆ ದಿನಾಂಕ ಆಗಸ್ಟ್ 22. ಆದರೆ ಶೋ ಶುರು ಆಗಿದ್ದು ಸೆಪ್ಟೆಂಬರ್ 5. ಇದನ್ನು ನೋಡಿದ್ರೆ ಗೊತ್ತಾಗ್ತಿರೋ ವಿಷಯ, ಕೇವಲ 14 ದಿನಗಳ ಗ್ಯಾಪ್ನಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಮತ್ತು ಬಿಗ್ ಬಾಸ್ ದೊಡ್ಡ ಶೋ ಸ್ಟಾರ್ಟ್ ಆಗಿರೋದ್ರಿಂದ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಬೋದು. ಬಿಗ್ ಬಾಸ್ನ ಸೀಸನ್ ಶೋ 13 ಸೆಪ್ಟೆಂಬರ್ನ ಸ್ಯಾಟರ್ಡೆ 5 ಅಥವಾ ಸಂಡೇ ಆಗ್ಬೋದು ಸೆಪ್ಟೆಂಬರ್ 6ರಂದು ಶುರು ಆಗುವ ಸಾಧ್ಯತೆ ಎಲ್ಲನೂ ಇದೆ. ಜಿಯೋ ಹಾಟ್ಸ್ಟಾರ್ ಮತ್ತು ಕಲರ್ಸ್ ಕನ್ನಡದ ಮೂಮೆಂಟ್ಸ್ಗಳನ್ನು ನೋಡಿದರೆ ತಿಳಿದು ಬರ್ತಾ ಇರೋ ವಿಷಯ ಇದು. ಸೆಪ್ಟೆಂಬರ್ 5 ಅಥವಾ ಸೆಪ್ಟೆಂಬರ್ 6ರಿಂದ ಬಿಗ್ ಬಾಸ್ ಶೋ ಶುರು ಆಗ್ಬೋದು. ಇದು ನಮಗೆ ಕೇವಲ ಮೂಲಗಳಿಂದ ತಿಳಿದು ಬಂದಂಥ ಮಾಹಿತಿ ಮಾತ್ರ. ಆದರೆ ಯಾವಾಗಲೂ ಹೇಳ್ತಿರ್ತೀನಿ, ಬಿಗ್ ಬಾಸ್ ಶೋ ಹೇಗೆ ಅಂದರೆ ಕೊನೆ ಕ್ಷಣದವರೆಗೂ ಏನಾಗುತ್ತೆ ಅಂತ ಹೇಳೋಕೆ ಆಗೋದಿಲ್ಲ. ಹಾಗಾಗಿ ಕಾದು ನೋಡೋಣ ಶೋ ಯಾರಂಬ ಯಾವಾಗ ಆಗ್ಬೋದು ಅಂತ. ಇನ್ನು ಬಿಗ್ ಬಾಸ್ ಕನ್ನಡ ಅಗ್ನಿ ಪರೀಕ್ಷೆ ಯಾಂಕರ್ ಮತ್ತು ಜಡ್ಜಸ್ಗಳನ್ನ ನೋಡಿ ಎಲ್ಲರೂ ಬಿಗ್ ಬಾಸ್ ಎಂಬ ದೊಡ್ಡ ಮನೆಯಲ್ಲಿ ಒಳ್ಳೆಯದಾಗಿ ಹೆಸರು ಮಾಡಿದಂಥವ್ರೆ. ಯಾಕಂದರೆ ಇಲ್ಲಿ ಶ್ರುತಿ ಮೇಡಮ್ ಅವರಿದ್ದಾರೆ, ಹಿರಿಯ ನಟಿ, ಸಿಕ್ಕಾಪಟ್ಟೆ ಹೆಸರು ಮಾಡಿರೋರು. ಅಷ್ಟೇ ಅಲ್ಲ, ಬಿಗ್ ಬಾಸ್ನ 12 ಸೀಸನ್ಗಳಲ್ಲಿ ಬಿಗ್ ಬಾಸ್ ಎಂಬ ಸೀಸನ್ 3ರಲ್ಲಿ ಇವರೊಬ್ಬರೇ ಹೆಣ್ಮಗಳು ಇಲ್ಲಿವರೆಗೂ ವಿನ್ನರ್ ಆಗಿ ಬಂದಿರೋದು. ಇನ್ನು ಚಂದನ್ ಶೆಟ್ಟಿ ಅವರಿದ್ದಾರೆ, ಬಿಗ್ ಬಾಸ್ ಸೀಸನ್ 5ರ ವಿನ್ನರ್ ಹೌದು ಮತ್ತು ಒಳ್ಳೆಯ ಸಂಗೀತಗಾರ ಕೂಡ ಹೌದು. ಇನ್ನು ನಿರಂಜನ್ ದೇಶಪಾಂಡೆ ಇವರು ಎಂಥ ಒಳ್ಳೆ ಆ್ಯಂಕರ್ ಅಂತ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಸೀಸನ್ 4ರಲ್ಲಿ ಇವರು ಸ್ಪರ್ಧಿಯಾಗಿದ್ದರು. ಇಲ್ಲಿವರೆಗೂ ಎಷ್ಟೋ ಶೋಗಳಲ್ಲಿ ಆ್ಯಂಕರಿಂಗ್ ಮಾಡ್ತಾನೆ ಬಂದಿದ್ದಾರೆ. ಇನ್ನು ಬಿಗ್ ಬಾಸ್ ಕನ್ನಡದಲ್ಲಿ ತುಂಬಾ ವೈರಲ್ ಆದಂತಹ, ತುಂಬಾ ಟಕ್ಕರ್ ಕೊಟ್ಟಂತಹ ಜೋಡಿ ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡ ಅವರು. ಇವರನ್ನ ಖಂಡಿತವಾಗ್ಲೂ ಜನ ಮತ್ತೆ ನೋಡೋಕ್ಕೆ ಇಷ್ಟಪಡ್ತಾರೆ. ಆ ಒಂದು ಸೀಸನ್ 10 ಅನ್ನೋದು ಅಷ್ಟೊಂದು ಸೌಂಡ್ ಮಾಡಿದೆ. ಈ 4 ಜನ ಜಡ್ಜ್ ಆಗಿ, ಇನ್ನೊಬ್ರು ಆ್ಯಂಕರ್ ಆಗಿ ಹೇಗೆ ಅಗ್ನಿ ಪರೀಕ್ಷೆ ಎಂಬ ಶೋನ ನಡೆಸ್ತಾರೆ ಅಂತ ನೋಡೋಣ. ಈ ಅಗ್ನಿ ಪರೀಕ್ಷೆ ಬಿಗ್ ಬಾಸ್ ಕನ್ನಡದಲ್ಲಿ ಹೊಸದು. ಇದರಲ್ಲಿ ದೈಹಿಕ ಮತ್ತು ಮಾನಸಿಕ ಸವಾಲುಗಳಿರುತ್ತೆ. ವ್ಯಕ್ತಿತ್ವದ ಪರೀಕ್ಷೆ ನಡೆದ ನಂತರ ಅವರನ್ನು ಬಿಗ್ ಬಾಸ್ ಎಂಬ ದೊಡ್ಡ ಮನೆಗೆ ಕಳಿಸಲಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಹೊಸ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಮಸ್ತೆ.